ಧಾರವಾಡದ ಜಿಲ್ಲಾಧಿಕಾರಿಗಳನ್ನ ತಕ್ಷಣವೇ ವರ್ಗಾವಣೆ ಮಾಡಿ ದಕ್ಷ ಹಾಗೂ ಸಾರ್ವಜನಿಕರೊಂದಿಗೆ ಸ್ಪಂದನೆ ಮಾಡುವಂತಹ ಅಧಿಕಾರಿಯನ್ನ ನೇಮಕ ಮಾಡುವಂತೆ ಮುಖ್ಯಮಂತ್ರಿಗಳಿಗೆ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ರೈತ ಸೇನಾ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ವೀರೇಶ್ ಸೊಬರದ ಮಠ ಮನವಿ ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು, ಧಾರವಾಡ ಜಿಲ್ಲಾಧಿಕಾರಿಗಳಾದಂತಹ ಶ್ರೀಮತಿ ದಿವ್ಯಪ್ರಭು ಅವರು ಕಳೆದ 2 ವರ್ಷಗಳಿಂದ ರೈತರ ಸಮಸ್ಯೆಗಳ ಬಗ್ಗೆ, ಸಾರ್ವಜನಿಕ ಸಮಸ್ಯೆ ಬಗ್ಗೆ ಜಿಲ್ಲಾ ವ್ಯಾಪ್ತಿಗೆ ಸಂಬಂಧಪಟ್ಟ ಪರಿಹಾರವನ್ನು ಒದಗಿಸುವಲ್ಲಿ ವಿಫಲರಾಗಿದ್ದಾರೆ. ಏಕೆಂದರೆ ರೈತರಾಗಲಿ ಸಾರ್ವಜನಿಕರಾಗಲಿ ಜಿಲ್ಲಾಧಿಕಾರಿಗಳನ್ನ ಭೇಟಿಯಾಗಿ ತಮ್ಮ ಅಳಲನ್ನ ತೋಡ್ಕೊಂಡು ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಪರಿಹಾರ ನಿವಾರಣೆ ಮಾಡಿ ಅಂತ ಹೇಳಿ ಹಲವಾರು ಬಾರಿ ಕೇಳಿಕೊಂಡ್ರು ಕೂಡ ಇವರು ಕೇವಲ ಭರವಸೆಯನ್ನ ಕೊಡುವಂತಹ ಜಿಲ್ಲಾಧಿಕಾರಿಯಾಗಿದ್ದಾರೆ ಹೊರತು ರೈತರಿಗಾಗಲಿ ಸಾರ್ವಜನಿಕರಿಗಾಗಲಿ ಇವರಿಂದ ಯಾವುದೇ ರೀತಿಯಂತಹ ಸಮಸ್ಯೆ ನಿವಾರಣೆ ಆಗ್ತಾ ಇಲ್ಲ. ಆದ ಕಾರಣ ಜಿಲ್ಲಾಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಧಾರವಾಡ ಜಿಲ್ಲೆಗೆ ದಕ್ಷ ಹಾಗೂ ಸಾರ್ವಜನಿಕ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಜಿಲ್ಲಾಧಿಕಾರಿಗಳನ್ನ ನೇಮಕ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿದರು. ಬಗ್ಗೆ ಅಷ್ಟೊಂದು ಪಾಪ ಗುರುತಿಲ್ಲ, ಅವರು ಯೋಗ್ಯವಲ್ಲ ಜಿಲ್ಲಾಧಿಕಾರಿಗಳಾಗಿ ಕೆಲಸ ಮಾಡಲಿಕ್ಕೆ. ನನ್ನ ಕಡೆಗೆ ದಾಖಲೆ ಇದೆ. ಆ ರೈತ ಇದನ್ನೆಲ್ಲ ನೋಡಿ ಕಳೆದ 1 ತಿಂಗಳಿಂದ ಲೊಕ ಹೊಡಿತಿದ್ರು ಸಂಬಂಧ ಚಿಂತೆ ಹಚ್ಕೊಂಡು ಆ ರೈತನು ಇವತ್ತ ಅಲ್ಲಿ ತಹಶೀಲ್ದಾರ್ ಇಲಾಖೆಗೆ ಬರ್ತಾ ಇದ್ದಾನ, ಗಾಡಿ ಒಳಗೆ ಮಾಡಿ ಕರ್ಕೊಂಡು ಬರ್ತಾ ಇದ್ದಾರ ಆ ರೈತನ. ಇವ್ರು ಯಾರಿಗೆ ಇವರು ಸ್ಪಂದಿಸ್ತಾರ? ಹಂಗಾರ ರೈತರಿಗೆ ಸ್ಪಂದಿಸೋದಲ್ಲ, ಕೂಲಿ ಕಾರ್ಮಿಕರಿಗೆ ಸ್ಪಂದಿಸೋದಿಲ್ಲ, ನ್ಯಾಯಾಲಯದಲ್ಲಿ ಆದೇಶ ಆದಂಥ ಪ್ರಕರಣಗಳಿಗೆ ಸ್ಪಂದಿಸೋದಿಲ್ಲ, ಗ್ರಾಮೀಣ ಪ್ರದೇಶಕ್ಕೆ ಭೇಟಿ ಕೊಡೋದಿಲ್ಲ, ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲೋದಿಲ್ಲ, ಎಲ್ಲಾರು ಒಂದು ಕ್ರೈಮ್ ಆತಂದ್ರೆ ಅದರ ಬಗ್ಗೆ ಆಕ್ಷನ್ ತಗೊಳ್ಳೋದಿಲ್ಲ. ಮತ್ತು ಜಿಲ್ಲಾ ಆಡಳಿತ ಇರೋದೇ ಅದಕ್ಕೆ. ಜನ ಬೇಸತ್ತು ಹೋಗಿಬಿಟ್ಟಾರ. ಇವರು ನನಗನ್ಸುತ್ತ ದೊಡ್ಡ ವರ್ಗದವ್ರಿಗೆ ಮಾತ್ರ ಇವರು ಜಿಲ್ಲಾಧಿಕಾರಿಗಳ ಆಗಿ ಕಾರ್ಯನಿರ್ವಹಿಸ್ತಿದ್ದಾರೋ ಅಂತೇಳಿ ಒಂದು ಕಡೆಗೆ ನಮಗೆ ಅನುಮಾನ ಮೂಡ್ತಾ ಇದೆ. ಇಂಥ ಒಂದು ವ್ಯವಸ್ಥೆ ಇಡೀ ಜಿಲ್ಲೆಯಲ್ಲಿ ನಡೀತಿದ್ರು ಕೂಡ ಮೂಕರಂತೆ ಇವತ್ತು ರೈತರು ಸಾರ್ವಜನಿಕರು ಜಿಲ್ಲಾ ಅಧಿಕಾರಿ ಕಚೇರಿಗೆ ಬರೋದನ್ನ ನಿಲ್ಲಿಸಿಬಿಟ್ಟಿದ್ದಾರೆ ಇವತ್ತವರು. ಯಾಕಂದ್ರೆ ಯಾವ ಕೆಲಸನ ಆಗ್ತಾ ಇಲ್ಲ. ಈಗ ಪೊಕ್ಕಾಳ ಎಂಟ್ರಿ ಅಂತ ಬಂದಿರ್ತದ, ಯಾರೋ ಒಬ್ಬ ರೈತ ನಮ್ದು ಹೊಲ ಮಾಡ್ತಿರ್ತಾನ, ಅವನ ಎಂಟ್ರಿ ಕುಂತಿರ್ತೈತಿ, ಅದನ್ನ ತೆಗಿಯಾಕೇನ್ರಿ ನಾವು ಅದನ್ನ ಕುಂದ್ರಿಸ್ತಾರೆ ಯಾರ್ರಿ? ಪೊಕ್ಕಾಳ ಎಂಟ್ರಿ ಕುಂದ್ರಿಸ್ತಾರೆ ಯಾರು? ರೈತರ. ಆಮೇಲೆ ಎಲ್ಲ ಕಾಗದ ಪತ್ರಗಳನ್ನು ತರಬೇಕು. ನಮ್ಮ ಕಡೆ ಸಂಬಂಧಪಟ್ಟ ಕಾಗದ ಪತ್ರ ಏನಿರ್ತದ, ಉತ್ತಾರ ಸಿಗ್ಬೋದು, ಅರ್ಜಿ ಕೊಟ್ರ ಸಿಗ್ಬೋದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಆ ಕಾಲಘಟ್ಟಕ್ಕೆ ಆದೇಶ ಆದಂತ ಆದೇಶಗಳು ಯಾರ ಕಡೆಗೆ ಇರ್ತಾವೆ? ಜಿಲ್ಲಾಧಿಕಾರಿಗಳ ಕಡೆಗೆ ಇರ್ತಾವೆ. ಜಿಲ್ಲಾಧಿಕಾರಿಗಳು ನಮ್ಗಿಂತ ಪ್ರಕರಣಕ್ಕೆ ಇಂತಿಂಥವೆಲ್ಲ ಡಾಕ್ಯುಮೆಂಟ್ ಬೇಕು ಅಂತೇಳಿ ಜಿಲ್ಲಾಧಿಕಾರಿ ಕೈ ಕೆಲಸ ಮಾಡುವಂತಾರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರೋರು ನಮ್ಮನ್ನ ಕೇಳ್ತಾರಂದ್ರ ಮತ್ತು ಇವರು ಅಧಿಕಾರಿಯಾಗಿ ಕೆಲಸ ವಹಿಸೋದು ಯಾಕೆ ಬೇಕು? ಇವ್ರ ಮೇಲೆ ಯಾಕೆ ಕ್ರಮ ತಗೊಳ್ತಾರೆ ಜಿಲ್ಲಾಧಿಕಾರಿಗಳು? ಅಂದ್ರ ಜಿಲ್ಲಾಧಿಕಾರಿಗಳಿಗೇನೆ ಇದರ ಬಗ್ಗೆ ನಾಲೆಜ್ ಇಲ್ಲ. ಅತ್ಯಂತ ನೋವಾಗಿ ನಾನು ಇಲ್ಲಿ ಇವತ್ತ ಇಡೀ ವ್ಯವಸ್ಥೆಯಲ್ಲಿ ನಾನು ಸ್ಪಷ್ಟವಾಗಿ ನನ್ನ ಕಡೆಗೆ ದಾಖಲೆ ಮುಖಾಂತರ ನಿಂತಿದ್ದೇನೆ. ಇದನ್ನ ನಾನು ರಾಜ್ಯದ ಮುಖ್ಯಮಂತ್ರಿ ಗಮನಕ್ಕೆ ತಂದೇನೆ, ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿದ್ದೇನೆ, ರಿಯಲ್ ಆಗಿ ತಗೊಂಡು ಬಂದಿದ್ದೇನೆ. ನಾನು ಯಾರ ಮೇಲೂ ಕ್ರಮ ತಗೊಳ್ತಾ ಇಲ್ಲ. ಕ್ರಮ ತಗೊಳಕ್ಕೆ ಇವ್ರಿಗೆ ಸಮಯನೇ ಸಿಗ್ತಾ ಇಲ್ಲ. ಇವರಿಗೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಫೈಲನ್ನು ನೋಡ್ಲಿಕ್ಕೂ ಕೂಡ ಇವ್ರಿಗೆ ಸಮಯ ಸಿಗ್ತಾ ಇಲ್ಲ ಜಿಲ್ಲಾಧಿಕಾರಿಗಳಿಗೆ. ಹಂಗಾರೆ ಜಿಲ್ಲಾಧಿಕಾರಿಗಳು ಯಾಕಾಗಿರ್ಬೇಕು? ಇವರು ಯಾವ ಉದ್ದೇಶಕ್ಕಾಗಿ ನಮ್ಮ ಧಾರವಾಡ ಜಿಲ್ಲಾಕ್ಕೆ ಬಂದಿದ್ದಾರೆ? ಇವರು ಇಲ್ಲಿ ಜನರ ಸಮಸ್ಯೆ ಯಾವ ನಿಟ್ಟಿನಲ್ಲಿ ಬಗೆಹರಿಸಬೇಕಂತ ಕನಸು ಕಟ್ಕೊಂಡ್ ಬಂದಾರೆ ಇವರು ಜಿಲ್ಲಾಧಿಕಾರಿಗಳು. ಬರೀ ಆಶ್ವಾಸನೆ. ಉಸ್ತುವಾರಿ ಮಂತ್ರಿಗಳು ಬಂದಾಗ ನಾವು ನೋಡ್ತೀವಿ ಇವ್ರನ್ನ, ಅವರಿಂದ ಅಡ್ಡಾಡೋದು, ಅವ್ರ ಜೊತೆಗೆ ಅಡ್ಡಾಡೋದು ಮಾತ್ರ. ಮಿಕ್ಕಿದ ಟೈಮ್ ನಮಗೆ ಸಿಗೋದಿಲ್ಲ. ಶಿಖರು ನಿಂತು ಮಾತಾಡಲ್ಲ. ನಮ್ಮ ಬೇಡಿಕೆ ಯಾವ ನಿಟ್ಟಿನಲ್ಲಿ ಈಡೇರಬೇಕು ಅನ್ನುವಂಥದ್ದು ನಾವು ಹೇಳ್ತೀವಿ. ರೈತರು ಅದನ್ನ ಕೇಳುವಂತ ಪೇಷನ್ಸ್ ಇಲ್ಲ ಇವ್ರ ಕಡೆಗೆ, ಇಲ್ಲ. ಅದಕ್ಕಾಗಿ ನಾನು ಇವತ್ತಿನ ದಿನ ಬಹಳ ನೋವಿಂದಾನೆ ಹೇಳ್ತಾ ಇದ್ದೀನಿ. ವೈಯಕ್ತಿಕವಾಗಿ ಅವ್ರ ಮೇಲೆ ಗೌರವ ಇದೆ ನಮ್ದು. ನಾನೊಬ್ಬ ಸಾರ್ವಜನಿಕವಾಗಿ ಹೋರಾಟ ಮಾಡವ, ರೈತರ ಪರವಾಗಿ ಹೋರಾಟ ಮಾಡವ. ರೈತರ ಸಮಸ್ಯೆಗಳು ಏನಾದರೂ ಬಗೆಹರಲಿಲ್ಲ ಅಂದ್ರೆ ಇಂಥ ಅಧಿಕಾರಿಗಳು ವಿರುದ್ಧ ನಾವು ಹೋರಾಟ ಮಾಡವ. ಹಿಂಗೆ ಸರ್ಕಾರ ಮುಂದುವರಿತಂದ್ರ ನಾನೇನು ಮಾಡ್ತೀನಿ, ಧಾರವಾಡ ಜಿಲ್ಲೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ನಾನು ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಲ್ಲ. ಇವ್ರನ್ನೆಲ್ಲರನ್ನು ಕರ್ಕೊಂಡು ವಿಧಾನಸೌಧಕ್ಕೆ ಹೋಗಿ
1 ಗಂಟೆ ಮೇಲೆ ಪಾಸ್ ಕೊಡ್ತಾರ. ಎಲ್ಲಾರು ಮನಿ ತಗೊಂಡು 1 ಗಂಟೆಗೆ ಪಾಸ್ ತಗೊಂಡು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರು ಖುದ್ದಾಗಿ ನೀವ DC ಮುಖ್ಯ ಕಾರ್ಯದರ್ಶಿಗಳು, ಇಲ್ಲಿ ಇವರಲ್ಲ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರೇ ಧಾರವಾಡ ಜಿಲ್ಲಾ ಮುಖ್ಯ DC ಅಂತ ನಾವು ತಿಳ್ಕೊಂಡು ಶಾಲಿನಿ ರಜನಿ ಮೇಡಮ್ಗ ಭೇಟಿಯಾಗಿ ಮನವಿ ಕೊಡ್ತೀವಿ. ನಾವು ಬೇರೆದ್ದು ಹೊಲ ಮೇಯುವಾಗ ನಾವ್ ಯಾರನ್ನ ಕೇಳನ್ರಿ? ಇದ್ರ ಬಗ್ಗೆ ಉಸ್ತುವಾರಿ ಮಂತ್ರಿಯವರು ಅರ್ಥ ಮಾಡ್ಕೋಬೇಕು. ನಮ್ಗೆ ಪದೇ ಪದೇ ಹೇಳ್ತಿರ್ತಾರೆ ಉಸ್ತುವಾರಿ ಮಂತ್ರಿಗಳ, ಎಲ್ಲಿ ತಪ್ಪು ನಡೀತದೆ ಅದನ್ನ ಪ್ರಶ್ನೆ ಮಾಡ್ಬೇಕಂತ. ಇದನ್ನ ಅವ್ರ ಗಮನಕ್ಕೆ ತಂದ್ರು ಯಾಕೆ ತಿಳ್ಕೊಳ್ತಾ ಇಲ್ಲ? ಯಾಕ ಅವರು ಇಷ್ಟು ಸಮಸ್ಯೆಗಳನ್ನ ರೈತರಿಗೆ ಮಾಡಿದ್ರು ಅವರೇ ಮುಂದುವರಿತಾ ಇದ್ದಾರ, ಅವ್ರಿಗೆ ಯಾಕೆ ಡೈರೆಕ್ಷನ್ ಕೊಡ್ತಾ ಇಲ್ಲ? ಇದು ಅತ್ಯಂತ ನೋವಿನ ಸಂಗತಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.